ನೋಡಿ, ಗುರು ಪರ್ವತದ ಮೇಲೆ ಈ ರೀತಿಯಾಗಿ ಲೈನ್ಗಳು ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಈ ರೀತಿ ಆಗಿತ್ತು ಅಂದರೆ ಈ ರೀತಿ ಒಂದೊಂದು ಚಿಕ್ಕ 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 ಲೈನ್ ಜಾಸ್ತಿ ಬಂದಿರ್ತವೆ. ಭಾಳಷ್ಟು ಮನೆಯ ಜವಾಬ್ದಾರಿನ ಇವರು ತಗೊಳ್ತಾರೆ ಅಂತ ಹೇಳ್ತೀವಿ. ಇಲ್ಲಿ ಸಕ್ಸಸ್ ಲೈನ್ಸು ತುಂಬ ಚೆನ್ನಾಗಿದ್ದಾವೆ ಜೀವನ ರೇಖೆದು. ಆದರೆ ಕನಸು ಜಾಸ್ತಿ ಕಾಣ್ತಾರೆ, ಅದೇ ರೀತಿಯಾಗಿ ಅವ್ರಿಗೆ ಬದುಕೋಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕೂಡ ಅಡ್ಡಡ್ಡ ಲೈನ್ಗಳಿದ್ದಾವೆ. ಈ ಥರ ಇದ್ದರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇರುತ್ತೆ, ಆದರೆ ₹1 ಕೂಡ ಅವರು ಅದಕ್ಕೆ ಖರ್ಚು ಮಾಡಲ್ಲ ಅಂತ ಹೇಳ್ತೀವಿ. ಭಾಳಷ್ಟು ನೆಗೆಟಿವ್ ಆಗಿ ಚಿಂತೆ ಮಾಡ್ತಾರೆ. ಎಲ್ಲೇ ಹೋದ್ರೂ ಅವರು ಒಂದು ವೇಳೆ ಸನ್ಯಾಸಿ ಆಗಿದ್ದರೂ ಕೂಡ ಅವರು ಸಂಸಾರದತ್ತ ಅವರು ಕಣ್ಣಾಕ್ಬಿಡ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಭಾಳಷ್ಟು ಕೆಟ್ಟ ಕೆಟ್ಟ ರೇಖೆಗಳು ಅಂತಲೇ ನಾವು ಇದನ್ನು ಹೇಳ್ತೀವಿ. ಒಳ್ಳೆ ರೇಖೆಗಳು ಬಂದಿದ್ದರೂ ಕೂಡ ಈ ರೀತಿ ಕೆಟ್ಟ ರೇಖೆಗಳು ಬಂದು ಕಟ್ ಮಾಡಿದರೆ ಸಂಸಾರದಲ್ಲಿ ಅವರು ಸುಖನ ಕಾಣಲ್ಲ, ಆಧ್ಯಾತ್ಮಿಕವಾಗಿ ಅವರು ಸುಖ ಪಡಲ್ಲ ಅಂತಲೇ ಹೇಳ್ತೀವಿ. ನೋಡ್ಕೊಳ್ಳಿ, ಇಲ್ಲಿ ನೀವು ಕರೆಕ್ಟಾಗಿ ಬೇಕಾದರೆ ಇಲ್ಲಿ ಗುರು ಪರ್ವತಕ್ಕೆ ಹಾರ್ಟ್ ಲೈನಿಂದ ಈ ರೀತಿ ಚಿಕ್ಕ 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 ಲೈನ್ ಹೋಗಿದ್ರೆ ಕೂಡ ಸಂತೋಷವಾಗಿರಲ್ಲ ಅಂತ ಹೇಳ್ತೀವಿ. ಇಲ್ಲಿ ಜೀವನ ರೇಖೆ ನೋಡಿ, ಕರೆಕ್ಟಾಗಿ ಲೈನ್ ಬಂದಿದ್ದಾವೆ ಮೇಲ್ಗಡೆ, ಆದರೆ ಅಡ್ಡಡ್ಡ ಲೈನ್ಗಳು ಕೂಡ ಇದನ್ನು ಕಟ್ ಮಾಡಿದ್ದಾವೆ. ಈ ರೀತಿ ಕಟ್ ಮಾಡಿದಾಗ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಹೋಗೋಣ ಅಂದರೂ ಕೂಡ ಅವ್ರಿಗೆ ಹೋಗೋಕ್ಕಾಗಲ್ಲ. ಸನ್ಯಾಸಿ ಆಗಿದ್ದರೂ ಕೂಡ ಅವರು ಕೆಲವೊಮ್ಮೆ ಸನ್ಯಾಸ ಬಿಟ್ಟು ಸಂಸಾರ ಸೇರ್ತಾರೆ ಅಂತ ಹೇಳ್ತೀವಿ.